ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಎಸ್, ನೆನ್ನೆ ವಿಡಿಯೋವನ್ನು ಹಾಕಿದ್ದೇನಲ್ವಾ, ದಟ್ ಅದಕ್ಕೆ ಸೀಮಂತ ಶಾಸ್ತ್ರ ಇತ್ತು ಅಂತ. ಅದರಲ್ಲಿ ಓಡಾಡ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ವಿ. ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ರೆಡಿ ಆಗಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ಚಿಕ್ಕಮಂಗ್ಳೂರು ಹೋಗೋದಿದೆ. ಯಾಕೆ ಅಂತ ಅಂದರೆ ನೆನ್ನೇನು ಗಿಫ್ಟ್ಸ್ ಬಂದಿರುತ್ತೆ ಅಕ್ಕೆಗೆ, ಸೊ ಅದನ್ನು ಅವ್ರು ಅವತ್ತೇ ತೊಗೊಂಡು ಹೋಗೋಕ್ಕಾಗಿಲ್ಲ, ಅದನ್ನು ನೆಕ್ಸ್ಟ್ ಡೇ ನಾವು ಕೊಡಬೇಕು ತೊಗೊಂಡು ಹೋಗಿ. ಸೊ ಹಾಗಾಗಿ ಇವತ್ತು ನಾನು ಅಣ್ಣ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಗೆ. ಸೊ ಬನ್ನಿ ಬೇಗ ರೆಡಿ ಆಗಿಬಿಡೋಣ. ರೆಡಿ ಆಗೋಣ ಅಂತ ಹೇಳಿ ನಾನು ಆಚೆ ಬಂದು ನೋಡ್ತೀನಿ, ಈ ಒಂದು ಬ್ಯೂಟಿಫುಲ್ ದೃಶ್ಯ ನೋಡಿ ನನ್ನ ಮನಸ್ಸು ಹಾಗೆ ಸೈಲೆಂಟ್ ಆಗಿಬಿಟ್ಟಿತ್ತು. ಈ ಜನ್ಮದಲ್ಲಿ ನಮ್ಗಳ ಕೈಯಲ್ಲಿ ರೈತನ ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಸೆಲ್ಯೂಟ್. ಇವಾಗ ನಾನು ರೆಡಿ ಆದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇಲ್ಲಿ ತುಂಬಾ ಚಳಿ ಇರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ನೀವು ಇದನ್ನ ತಗೊಂಡು ಕ್ಯಾರಿ ಮಾಡಲೇಬೇಕು, ಬಿಕಾಸ್ ಸಖತ್ ಚಳಿ ಇರುತ್ತೆ. ಯು ಕೆ ನಾಟ್ ಕಂಟ್ರೋಲ್. ಈ ಚಳಿ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಬೇಜಾನ್ ಚಳಿ ಇರೋದ್ರಿಂದ ಶೋಕಿ ಬಿಟ್ಟು ಸುಮ್ಮನೆ ಸ್ವೆಟ್ರ್ ಹಾಕೊಂಡು ಓಡಾಡಬೇಕು. ಏನಂತೀರಾ? ಸ್ವೆಟ್ರ್ ಇಲ್ಲದೆ ಅಥವಾ ಜಾಕೆಟ್ಸ್ ಇಲ್ಲದೆ ಆಚೆ ಹೋಗೋ ಹಾಗೆ ಇಲ್ಲ, ಅಷ್ಟು ಚಳಿ. ಅಷ್ಟು ಯು ಕಾಂಟ್ ಸೇ ಎಷ್ಟು ಚಳಿ ಇದೆ ಅಂತ. ನಾವು ಕೋಸ್ಟಲ್ ಕಡೆ ಇರೋರು ಮಾಡ್ರೇಟೆಡ್ ವೆದರ್ಗೆ ಸೆಟ್ ಆಗಿರ್ತೀವಿ, ಅಂದರೆ ಚಳಿ ಶೆಕೆ ಎರಡಕ್ಕೂ ಸೆಟ್ ಆಗಿರ್ತೀವಿ ಯೂಶ್ವಲಿ. ಬಟ್ ಇಲ್ಲಿ ಅಲ್ಟಿಮೇಟ್ಲಿ ಫುಲ್ ಚಳಿ ಇದೆ. ನಾನು 2 ಸೆಕೆಂಡು ಇರೋಕ್ಕಾಗಲ್ಲ ವಿತೌಟ್ ದಿ ಸ್ವೆಟ್. ಬೇಗ ಒಂದು ಚೆಂದ ಕಾಣಿಸಿದ್ರು. ಸೊ ಬೇಗ ಹೋಗ್ಬಿಟ್ಟು ಬರೋಣ. ಬೇಗ ಹೋಗ್ಬಿಟ್ಟು ಬಂದು ಇನ್ಫ್ಯಾಕ್ಟ್ ನಾವು ಸ್ವಲ್ಪ ಪ್ಯಾಕ್ ಮಾಡಿ ರೆಸ್ಟ್ ಮಾಡಿ ಹೋಗ್ಬೇಕು. ಬೇಗ ಅಂತ ಹೇಳಿ ನಮ್ಮ ಅಣ್ಣನ ದೆಸೆಯಿಂದ ನಾವು ಹೊರಟಿದ್ದು ಮಾತ್ರ 10:30ಗೆ. ಆನ್ ದ ವೇ ಹೋಗ್ತಾ ನಾನು ಮೊದಲು ನೋಡಿರೋ ಬೆಸ್ಟ್ ಬ್ಯೂಟಿಫುಲ್ ಸೀನ್ ಫಸ್ಟ್ ಅಂತ ಅಂದರೆ ಇದು ಈ ಜೇನ್ ಪೆಟ್ಟಿಗೆ. ಹಾಗೆ ಸ್ವಲ್ಪ ಮುಂದೆ ಬಂದು ನೋಡ್ತೀವಿ, ಇಲ್ಲೊಬ್ರು ಡ್ರೋನ್ ಆಪರೇಟ್ ಮಾಡ್ತಾಯಿದ್ರು ಹೊಲಕ್ಕೆ ಮೆಡಿಸಿನ್ ಹಾಕೋದಕ್ಕೋಸ್ಕರ. ತುಂಬ ಇಷ್ಟ ಆದ ವಿಚಾರ ಏನಂದರೆ ಹಳ್ಳಿಗಳಲ್ಲಿ ಟೆಕ್ನಾಲಜಿನ ಎಷ್ಟು ಬ್ಯೂಟಿಫುಲ್ ಆಗಿ ಬಳಸ್ಕೊಳ್ಳೋವಂಥದ್ದು. ಜಸ್ಟ್ ನೀವು ಆ ಶಬ್ದ ಕೇಳಿ ಹೇಗಿರುತ್ತೆ. ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಮುಂದೆ ಬರ್ತಾ ಕನ್ನಡದ ಮೊಟ್ಟ ಮೊದಲ ಶಾಸನ ಆದಂಥ ಹಲ್ಮಿಡಿ ಗ್ರಾಮಕ್ಕೆ ನಾವು ರೀಚ್ ಆಗಿದ್ವಿ. ಆದರೆ ಸಮಯದ ಅಭಾವದಿಂದ ಒಳಗೋಗೋಕ್ಕಾಗಿಲ್ಲ. ಇದೇನಂತ ಅಂದರೆ ದೀಪಾವಳಿ ದಸರಾ ನೆಕ್ಸ್ಟ್ ಬರ್ತಾ ಇರೋ ಕಾರಣ ಚೆಂಡು ಹೂವನ್ನು ಸಾಲಾಗಿ ಹಾಕಿದ್ರು. ಹಾಗೆ ಮುಂದೆ ಹೋಗ್ತಾ ಒಂದು ಗೌರ್ಮೆಂಟ್ ಸ್ಕೂಲ್ ಹೆಸರನ್ನು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಹಾಕಿರ್ತೀನಿ, ನಮ್ಮ ಕನಸಿನ ಶಾಲೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅ ಪ್ರೌಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಹುಡುಗಿ. ಈ ಥರ ಬ್ಯೂಟಿಫುಲ್ ಸೀನ್ಸ್ನ ನೋಡಿದಾಗ ನನಗಂತೂ ಹಳ್ಳಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲ್ಲ. ಹಾಗೆ ಅಂತೂ ಇಂತೂ ಅರೌಂಡ್ 12 o'clock ನಾನು ಅಣ್ಣ ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಇಲ್ಲಿ ಜೋರಾಗಿ ಮಳೆ ಏನೋ ಬರ್ತಿತ್ತು, ಆದರೆ ಒಂದು ಹನಿ ಕೂಡ ಮೈಮೇಲೆ ಬೀಳ್ತಿರ್ಲಿಲ್ಲ. ಅಷ್ಟು ಜೋರಾಗಿ ಗಾಳಿ ಇರೋದ್ರಿಂದ ಅದು ಗಾಳಿಲೇ ಹಾರೋಗ್ತಿತ್ತು. ಇದು ನಮ್ಮ ಕೋದಂಡರಾಮ ದೇವಸ್ಥಾನ. ಈ ಕೋಳಿ ನೋಡ್ಬಿಟ್ಟು ನಾನೆಲ್ಲ ಒರಿಜಿನಲ್ ಕೋಳಿ ಅಂದ್ಕೊಂಡೆ. ಜೋಕ್ ಮಾಡಿದ್ದು. ಆ ಮಾವಳ್ಳಿ ಬಿರಿಯಾನಿ ಅಂತ ಏನಿದೆ, ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಸಿಗುತ್ತಂತೆ ನಮ್ಮಣ್ಣ ಹೇಳಿದ್ರು. ಆ್ಯಂಡ್ ಎಸ್, ಈ ಜಾಗ ನನ್ನ ಅಣ್ಣ ಅದಕ್ಕೆ ಫಸ್ಟ್ ಟೈಮ್ ಮದುವೆ ಫಿಕ್ಸ್ ಆದಾಗ ಬಂದು ಜ್ಯೂಸ್ ಕುಡ್ದಿದ್ರಂತೆ. ಚಿಕ್ಕಮಂಗ್ಳೂರು ನಮ್ಮನ್ನು ಒಂದು ಸ್ಟ್ರಾಂಗ್ ಆಗಿರೋ ಕಾಫಿ ಸ್ಮೆಲ್ಲಿಂದ ವೆಲ್ಕಮ್ ಮಾಡ್ಕೋತು. ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿತ್ತು. ಅದಕ್ಕೆ ಮನೆಗೆ 3-4 ಸತಿ ಬಂದಿದ್ರು ಕೂಡ ಅದಕ್ಕೆ ಮನೆ ದಾರಿ ಮಾತ್ರ ನನಗೆ ಯಾವಾಗಲೂ ಮರ್ತು ಹೋಗುತ್ತೆ. ಆದರೆ ನಮ್ಮ ಅಣ್ಣ ಹಾಗಲ್ಲ, ಅವ್ರು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅತ್ತೆ ಮನೆಗೆ ಬಂದು ಏನು ಅನಿಸ್ತಿದೆ? ಮನೆಯಿಂದ ನಾನು ಅಣ್ಣ ಅದಕ್ಕೆ ಬಂದಿದ್ದು ಒಂದು ಮೋಸ್ಟ್ ವೆಯ್ಟೆಡ್ ಫುಡ್ ತಿನ್ನೋಕ್ಕೆ. ಎಸ್, ಇಟ್ಸ್ ದೊಣ್ಣೆ ಬಿರಿಯಾನಿ. ನಂಗೆ ತುಂಬ ಟೈಮಿಂದ ಇಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇತ್ತು, ಬಿಕಾಸ್ ಅದಕ್ಕೆ ಅಷ್ಟೊಂದು ಈ ದೊಣ್ಣೆ ಬಿರಿಯಾನಿಯ ಹೊಗಳು ಬಿಟ್ಟಿದ್ರು. ಸೊ ಬನ್ನಿ, ಫೈನಲಿ ಬಂದಿದ್ದೀವಿ. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೊ ನಾವು ಫಸ್ಟ್ ಆರ್ಡರ್ ಮಾಡಿದ್ದು ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ. ನಾನು ಟೇಸ್ಟ್ ಮಾಡಿ ಜೆನ್ವಿನ್ ಆಗಿ ಹೇಳ್ತೀನಿ, ನಿಜವಾಗ್ಲೂ ರುಚಿಯಾಗಿದೆಯಾ ಅದಕ್ಕೆ ಹೇಳ್ದಂಗೆ ಇದೆಯಾ ಅಂತ. ಫೈನಲಿ ನಮ್ಮ ಬಿರಿಯಾನಿ ಬಂತು. ಆದರೆ ಮೇಲ್ಗಡೆ ಈ ಎಗ್ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ, ಬಿಕಾಸ್ ನನಗೆ ಎಗ್ ಅಂದರೆ ತುಂಬ ಅಲರ್ಜಿ. ಬಟ್ ಪರವಾಗಿಲ್ಲ, ಟೈಮ್ ವೇಸ್ಟ್ ಮಾಡದೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಬನ್ನಿ. ನಿಜ ಹೇಳ್ತೀನಿ, ಅದಕ್ಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬಿರಿಯಾನಿ ಮಾತ್ರ ಅಷ್ಟೇ ಟೇಸ್ಟಿ ಆಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದ ಜಾಗ ನಾನು ತುಂಬ ಸತಿ ಹೋಗಬೇಕು ಅಂದ್ಕೊಂಡಿರೋ ಜಾಗ. ಬಟ್ ಪ್ರತಿ ಸತಿ ಚಿಕ್ಕಮಂಗ್ಳೂರು ಬಂದಾಗ ಏನೋ ಒಂದು ರೀಸನಿಂದ ಅದು ಸ್ಕಿಪ್ ಆಗ್ತಿತ್ತು. ಈ ಸತಿ ಮಿಸ್ಸೇ ಮಾಡಿಲ್ಲ. ನನ್ನ ಅದಕ್ಕೆ ನಂಗೆ ಕಾಫಿ ಕುಡಿಯೋಕ್ಕೆ ಈ ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಬಂದರು. ಹಾಯ್ ಗೈಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಆ್ಯಕ್ಚುಲಿ ವೆಲ್ಕಮ್ ಟು ಸಿರಿ. ಚಿಕ್ಕಮಂಗ್ಳೂರಿಗೆ ಬಂದು ಸಿರಿಗೆ ಹೋಗ್ತಾ ಇದ್ರೆ ಅದು ನಂಗೆ ಅನ್ಯಾಯ ಅಂತ ಅನಿಸುತ್ತೆ. ಸೊ ಸಿರಿಗೆ ಬಂದಿದ್ದೀವಿ. ಫಾಲೋ ಮಿ. ಸಿರಿಗೆ ಎಂಟರ್ ಆಗ್ತಿದ್ದಂಗೆ ನಾವು ಫಸ್ಟ್ ಮಾಡಿದ ಕೆಲಸ ಹೋಗಿ ನಾನು ಆ ಸ್ಕಲ್ಪ್ಚರ್ನ ನೋಡಿದ್ದು. ಬಿಕಾಸ್ ನನಗೆ ಅದ್ರ ಮೇಲೆ ಅಷ್ಟೊಂದು ಲವ್ ಆಗಿಬಿಟ್ಟಿತ್ತು. ಆ್ಯಂಡ್ ಹತ್ತಿರದಿಂದ ನೋಡಿದಾಗಲೇ ಗೊತ್ತಾಗಿದ್ದು ಆ ಇಯರಿಂಗ್ ಆಗಿರ್ಬೋದು, ಆ ನೋಸ್ ಪಿನ್, ಆ ಫಿಂಗರಿಂಗ್, ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಅದನ್ನು ಮಾಡಿದ್ದಾರೆ. ಐ ಥಿಂಕ್ ಆ ಜಾಗಕ್ಕೆ ಹೋದರೆ ಯಾರಿಗೂ ಬರೋದಕ್ಕೆ ಮನಸ್ಸೇ ಆಗಲ್ಲ ಅಂತ ಅನ್ಕೋತೀನಿ. ಬ್ಯೂಟಿಫುಲ್.
ಅರ್ಧ ಗಂಟೆ ಆದಮೇಲೆ ನಂಗೆ ಗೊತ್ತಾಗಿದ್ದು ಇವರಿಬ್ರು ಇಲ್ಲೇ ಇದ್ದಾರೆ ಅಂತ. ಸರಿ ನೋಡಿದ್ಮೇಲೆ ನನ್ನ ಮನಸ್ಸಂತೂ ತುಂಬ ಖುಷಿಯಲ್ಲಿ ತೇಲಾಡ್ತಿತ್ತು. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಬಿಕಾಸ್ ಅವ್ರು ನನ್ನ ಎಲ್ಲ ಆಸೆಗಳನ್ನು ನೆನಪಿಟ್ಕೊಂಡು ಫುಲ್ಫಿಲ್ ಮಾಡ್ತಾರೆ. ಐ ಲವ್ ಯು. ನಾವಿಲ್ಲಿ ಆರ್ಡರ್ ಮಾಡಿದ ಕಾಫಿ ಬಂದು ಹೇಝಲ್ನಟ್, ವೆನಿಲಾ ಆ್ಯಂಡ್ ಕ್ಯಾರಮಲ್ ಫ್ಲೇವರ್. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ, ನೀವು ಯಾವುದನ್ನು ಬೇಕಿದ್ರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕಾಫಿ ಮಾಡೋ ವಿಧಾನ. ಇವರಷ್ಟು ಪರ್ಫೆಕ್ಟ್ ಆಗಲ್ಲ ನಮಗೆ ಕಾಫಿ ಮಾಡೋಕ್ಕೆ ಬರೋದಿಲ್ಲ, ಆದರೆ ಕಾಫಿ ಸ್ಮೆಲ್ ಮಾತ್ರ ಸೂಪರಾಗಿತ್ತು. ಸೊ ನಾವಿವಾಗ ಟ್ರೈ ಮಾಡ್ತಾ ಇರೋದು ಹೇಝಲ್ನಟ್ ಫ್ಲೇವರ್. ಅದು ಹೇಗಿದೆ ಅಂತ ನೋಡಿ. ಇದು ಕ್ಯಾರಮಲ್ ಫ್ಲೇವರ್. ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ. ದಿಸ್ ಇಸ್ ವೆನಿಲಾ ಫ್ಲೇವರ್. ಸೊ ಇದನ್ನು ಟ್ರೈ ಮಾಡಿ. ರೆಸಿಪಿ ಅಂತ ಅವ್ರು ಹೇಳಲ್ಲ, ಟೇಸ್ಟ್ ಮಾಡಿ. ಮೂರು ಕಾಫಿನ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು, ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಕಾಫಿ ವೆನಿಲಾ ಫ್ಲೇವರ್. ಸಖತ್ತಾಗಿತ್ತು. ಈ ರೆಸ್ಟೋರೆಂಟ್ಗೆ ನಮ್ಮ ಅಣ್ಣ ನಮ್ಮ ಅದಕ್ಕೆ ಫಸ್ಟ್ ಟೈಮ್ ಅಂದರೆ ಮದುವೆ ಫಿಕ್ಸ್ ಆದಮೇಲೆ ಫಸ್ಟ್ ಟೈಮ್ ಬಂದಾಗ ಅವ್ರು ಎಲ್ಲಿ ಕೂತಿದ್ರು ಗೊತ್ತಾ? ಇಲ್ಲಿ ಶೋ ಯಾರಿಗೂ ಹೇಳ್ದಲ್ಲ ಸೀಕ್ರೆಟಾಗಿ ಬಂದಿದ್ರು. ಇದೇ ಜಾಗದಲ್ಲಿ ಅವರಿಬ್ಬರು ಕೂತ್ಕೊಂಡಿದ್ದು. ಕಸದ ಬುಟ್ಟಿಯನ್ನು ಬಳಸಿ. ನಾವು 3 ಜನ ಸಿರಿಯಿಂದ ಹೊರಡೋ ಅಷ್ಟೊತ್ತಿಗೆ 5:30 ಆಗಿತ್ತು. ಅಲ್ಲಿಂದ ನೇರವಾಗಿ ನಾವು ಹೋಗಿದ್ದು ಮನೆಗೆ. ಮನೇಲೆಲ್ಲರನ್ನು ಮಾತಾಡಿಸ್ಕೊಂಡು ಅದಕ್ಕೆ ನನ್ನ ಅಣ್ಣನ ಡ್ರಾಪ್ ಮಾಡೋಕ್ಕೆ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. ಈ ಮೊಮೆಂಟಲ್ಲಿ ಅಫ್ಕೋರ್ಸ್ ನಮ್ಮಿಬ್ರಿಗೂ ತುಂಬ ಅಳು ಬರ್ತಿತ್ತು, ಬಿಕಾಸ್ ನಾವು ಅದಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಹೊರಡೋ ಸಮಯ. ನಾನು ಅಣ್ಣ ಬೇಲೂರು ಬಸ್ ಹತ್ಕೊಂಡು ಬೇಲೂರಿಗೆ ಹೊರಟೇ ಬಿಟ್ವಿ. ಸೊ ಅರೌಂಡ್ 6 ನಾವು ಬೇಲೂರು ರೀಚ್ ಆದ್ವಿ. ಅಲ್ಲಿಂದ ಮನೆಗೆ ಹೋಗ್ಬಿಟ್ಟು ಬೇಗ ಲಗೇಜ್ ಎಲ್ಲ ತೊಗೊಂಡು ಹಾಸನ್ಗೆ ಹೊರಟ್ವಿ. ಅರೌಂಡ್ 9:10 ನಾನು ಅಣ್ಣ ಹಾಸನ್ ರೀಚ್ ಆಗಿದ್ದು. ಸೊ ಟಿಕೆಟ್ ಎಲ್ಲ ತೊಗೊಂಡ್ವಿ. ನಮಗೆ ಟ್ರೈನ್ ಇದ್ದಿದ್ದು 9:40ಗೆ. ಹೋಗೋದಕ್ಕೆ ಒಂದು ಚೂರು ಮನಸ್ಸಿರಲಿಲ್ಲ, ಅಷ್ಟು ಬೇಜಾರಾಗ್ತಿತ್ತು. ವಿ ಆರ್ ಗೋಯಿಂಗ್ ಬ್ಯಾಕ್ ಅಗೇನ್ ವಿತ್ ಅ ಹೆವಿ ಹಾರ್ಟ್. ಎಸ್, ನಾನು 4 ದಿನ ಹಾಸನ, ಚಿಕ್ಕಮಂಗ್ಳೂರು, ಬೇಲೂರಲ್ಲಿ ಕಳೆದಿರೋಂಥ ಬ್ಯೂಟಿಫುಲ್ ಸಮಯ ನನ್ನ ಜೀವನದ ಒನ್ ಆಫ್ ಬ್ಯೂಟಿಫುಲ್ ಮೊಮೆಂಟ್ಸಲ್ಲಿ ಆ್ಯಡ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.